ಒಂದು ಹಂಗೆ ಹೊಡೆದು ಯಾರು ಕಟ್ಟುತ್ತಾರೆ ನೋಡು ಅವ್ರಿಗೆ ಹೊಡೆದು ಕೈ ನೋಡುವ. ಆ ಪ್ರಕಾರದಲ್ಲಿ ಮುಂದಾಗುವಂತಹ ಸಕಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ವಿಜೃಂಭಣೆಯಿಂದ ನಡೆಸಿಕೊಳ್ಳುವಂತಹ ಕೆಲಸ ನಿಮ್ಮೆಲ್ಲರಿಂದ ಮುಂದಾಗಬೇಕು. ತಥಾಸ್ತು 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 ತಥಾಸ್ತು.
ಏನು ಮಾಡಿದ್ರು ಬೇಡ, ನಮ್ಮನ್ನು ಇದು ಮಾಡಬೇಡ. ಸಾವಕಾಶ ಹೋಗಿ ನಿನ್ನ ಆ ಜನ ನೀವು ತೋರಿಸ್ಕೊಂಡು ಹೋಗಿ ನೀವು ಹೋದಾಗ ನಾವು ಬರ್ತೇವೆ. ಹೇಳಿ ಏನು ಹೇಳಿದ್ರು ಅಂತ ನಮ್ಮ ಕೆಲಸ ಇಲ್ಲೇ ಬರ್ತದೆ. ನೀವು ನೋಡಿದ್ರೆ ಹೋದಾಗ ನಾವು ಬರೋದು ಅಷ್ಟೇ. ಅದು ನಿನ್ನ ಮೇಲೆ ಇದ್ದಿದ್ದು. ಒಳ್ಳೆ ಅದೇನಿದ್ರೂ ಮುಂದೆ ಒಂದು ಮಾಡೋದು ರಕ್ಷಣೆ ಮಾಡ್ಕೊಂಡು ಅದನ್ನೇ ಭಾಗದಲ್ಲಿ ಯಾರು ತೊಂದರೆ ಆಗಲಿಕ್ಕಿಲ್ಲ. ಆ ರೀತಿ ಹೇಳಿ ನಮ್ಗೆ ಪ್ರಸಾದ ಅಡ್ಡಿಲ್ಲ ಅಂತ ಮುಂದೆ ಕೊಟ್ಟು ನಡೆಸ್ಕೊಳ್ಬೇಕು. ನಾನು ಕೊಡ್ತೀನಿ, ನಾನು ನಡೆಸ್ಕೊಡ್ತೀಯಲ್ಲ, ನಾನು ತೊಂದರೆ ಕೊಡ್ತೀನಿ. ಹಾಂ, ಯಾರು ನೀವಲ್ಲ, ಜನರ ಕೈಯಿಂದ ತೊಂದರೆ ಆಗ್ಬಾರ್ದು. ಈ ಜಾಗದಲ್ಲಿ ಕೂಡ ಏನು ತೊಂದರೆ ಇಲ್ಲ. ನಿಮ್ಮ ಜಾಗ ಅಲ್ವಾ? ಹೌದು, ನಮ್ಮ ಅಜ್ಜ ಎಲ್ಲ ಪೂಜೆ ಮಾಡೋದು ದೇವರು. ಹಾಗಾಗಿ ಹೇಳ್ತಾ ಇರುವಂಥ ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಹಾಂ, ಜಾಗ ನಿಮ್ಗೆ ಆದಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಕೊಂಡು ಹೋಗುವಂಥ ಕಾರ್ಯ ನಿಮ್ಗೆ ಅಷ್ಟೇ ಬಿಟ್ಟರೆ ಯಾರು ನಿಮ್ಗೆ ಯಾಕೆ ತೊಂದರೆ ಕೊಡ್ತಾರೆ? ಯಾರು ತೊಂದರೆ ಕೊಡ್ತಿದ್ರೆ ಆಯ್ತು, ನಾವು ತೊಂದರೆ ಕೊಡೋದಿಲ್ಲ. ಆ ಪ್ರಕಾರದಲ್ಲಿ ನೀವು ನಡ್ಕೊಳ್ಳಿ, ಅದೇ ಪ್ರಕಾರದಲ್ಲಿ ನಡೆಸುವಂಥ ಕೆಲಸ ಆಗ್ತದೆ. ದೇವರ ಆಶೀರ್ವಾದ ಅರ್ಥ ಆಯ್ತಾ? ಆ ಪ್ರಕಾರದಲ್ಲಿ ನಡೀತಾ ಬಂದಿದೆ, ಅದೇ ಪ್ರಕಾರದಲ್ಲಿ ಮುಂದೂ ನಡೆಯುತ್ತದೆ. ಆ ಪ್ರಕಾರದಲ್ಲಿ ನಡೆಸುವಂಥ ಕೆಲಸ ಆಗ್ತದೆ. ನಮ್ದಾಗೆ ಇರಬೇಕು, ಯಾವುದು ತೊಂದರೆ ಆಗಲಿಕ್ಕಿಲ್ಲ. ಏನು ನಿಮ್ದಾಗಿರ್ಬೇಕು? ನಮ್ದು ಈ ಜಾಗ ಎಲ್ಲ ನಮ್ದು, ನಮ್ಮ ಅಜ್ಜನ ಮನೆಯಿಂದ ನಂಗೆ ಬಂದಿದೆ, ನಮ್ಗಾಗಿರ್ಬೇಕು ಅಂತ. ಆ ಪ್ರಕಾರದಲ್ಲಿ ಯಾರದೇ ಆದರೂ ಕೂಡ ಹಿಂದೆ ನಡೆದಂತಹ ಒಂದು ವಿಧಾನದಂತೆ ಅದು ನಡೆಯಬೇಕು. ಅದು ನೀವೇ ನಡೆಸಿದ್ರು ಕೂಡ, ಪರರು ಬಂದು ನಡೆಸಿದ್ರು ಕೂಡ ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುವಂಥದ್ದಲ್ಲ. ಆ ಪ್ರಕಾರದಲ್ಲಿ ನೀವೇ ನಡೆಸ್ತೀರಾ ಅಂತ ಆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿ. ಆ ಪ್ರಕಾರದಲ್ಲಿ ಮುಂದೆ ನಡ್ಸ್ಕೊಡುವಂತ ಕೆಲಸ ಮಾಡ್ತೇನೆ. ಅರ್ಥ ಆಯ್ತಾ?
ನನಗೆ ಈ ಹೊತ್ತಿಗೆ ನನ್ನ ಕಾರಣದಲ್ಲಿ ರಕ್ಷಣೆ ಕೊಟ್ಟು ಇವತ್ತು ಹೋಗ್ಬೇಕು ಅಂತ ಎಲ್ಲ ಅದೇ ಕಾರಣವೇ ನನ್ನನ್ನ ವಿಚಾರವನ್ನ ಇವತ್ತಿಗೆ ನಾನು ಕೊಟ್ಟಂತ ವಿಚಾರವನ್ನು ಇವತ್ತಿಗೆ ಸರಿಯಾದ ರಕ್ಷಣೆ ಕೊಡ್ತೇನೋ ಅದೇ ಮುಖಾಂತರದಲ್ಲಿ ಇವತ್ತಿಗೆ ನಿನ್ನನ್ನ ನಾನು ಸಾಂತ್ವನ ಮಾಡಿ ಯಾವ ರೀತಿ ನೀನು ಬಂದಿಯೋ ನೋಡು ಅದರಲ್ಲೇ ಇದ್ರೂ ಐತೆ ನಿವಾರಣೆ ಮಾಡಿ ನಿನ್ನ ಬದಿಗೆ ನಾನು ಎತ್ತುಕೊಡ್ತೀನಿ ಯಾವ ಜನರು ಇವತ್ತಿಗೆ ತುಳಿಗಳು ಮಾಡಿದೆವು ಇವತ್ತಿಗೆ ನನ್ನ ಮೆಚ್ಚೇಳಿ ನನ್ನ ಗಣಪತಿ ಏನು ಇವತ್ತಿಗೆ ಸುಗಂಧ ನಿನ್ನ ತಂಡಲ್ಲಿ ಬಿಟ್ಟು ಬಿಟ್ಟು ಹೋಗೋಣ. ಬಾ ಬಾ ನೋಡ್ಕೊಳ್ಳೋದು ಆ ಪ್ರಕಾರದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳಿಗೆ ಮಾಡುತ್ತಿದ್ದಂಥ ಕಾರ್ಯದಿಂದ ಈ ಒಂದು ಹಬ್ಬ ಹರಿದಿನಗಳ ಕಾರ್ಯದಿಂದ ಏನು ಸಂಕಷ್ಟಗಳೆಲ್ಲ ಇರ್ತವೆ ಎಲ್ಲರೂ ದೂರ ಆಗಬೇಕು, ಶುಭಾನುಭವಗಳನ್ನು ಪಡ್ಕೊಳ್ಳುವಂತ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ಭಕ್ತಗಳೆಲ್ಲರೂ ನಿನ್ನ ಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಸೇವೆ ಸಲ್ಲಿಸುವಂತ ಅವಕಾಶಗಳನ್ನು ಪಡ್ಕೊಳ್ಬೇಕು. ಆ ಪ್ರಕಾರದಲ್ಲಿ ನೀನು ಸಂಪೂರ್ಣ ಕೃಪೆಯನ್ನು ನೀಟ್ಟು ಉತ್ತರವಾಗಿ ಎಲ್ಲರೂ ಕೂಡ ನೀನು ಸ್ವಂತ ಕೆಲಸ ಮಾಡಬೇಕು. ಅವ್ರು ಹೊಡಿತಾರ.
ಮಾಡು, ಅವ್ರಿಗೆ ಹೊರಗೆ ಕೈ ನೋಡುವ. ಗೊತ್ತದಲ್ವ ನೀವು ಹೋಗುದು ಯಾರೇ ಹೋಗು, ಹಾಗೆ ಹೋಗು. ನೀವು ಅದ್ರ ಬಗ್ಗೆ ಇದು ಮಾಡೋದು ಬೇಡ. ನೀವು ಮುಂದಾಗಿ ನಾನು ಹೋಗ್ತೇನೆ, ಯಾರೇ ಇಲ್ಲ ನಾನು ನೋಡ್ಕೊಳ್ತೇನೆ. ನೀವು ಮುಂದಾಗಿ ಆ ಪ್ರಕಾರದಲ್ಲಿ ನಾನು ಹೋಗ್ತೇನೆ, ಹೆದರುವಂಥದ್ದು ಬೇಡ. ಯಾವುದೇ ವಿಚಾರಕ್ಕೂ ನೀವು ಭಯಪಡುವಂಥ ವಿಚಾರ ಇಲ್ಲ. ಆ ಪ್ರಕಾರದಲ್ಲಿ ನಡೆಸುವಂತ ಕೆಲಸ ಆಗ್ತದೆ, ಅರ್ಥ ಆಯ್ತಾ? ಆ ಪ್ರಕಾರದಲ್ಲಿ ನೀವು ಕೂಡ ಕೆಲವೊಂದು ನಾವು ಸರಳ ಇರ್ತೇವೆ, ಸಹನೆ ಮೆನಿದ್ದೇವೆ, ಎಲ್ಲರೂ ಸಹನೆ ಇದ್ದೇವೆ, ಹಬ್ಬ ಉತ್ಸವ ಮಾಡ್ತಾ ಇದ್ದಾರೆ. ನೋಡಿ, ಕೆಲವೊಂದು ವಿಚಾರಗಳನ್ನ ತುಂಬಾ ವರ್ಷಗಳ ನಂತರ ಮಾಡ್ತಾ ಇದ್ದೀರಿ. 23 ವರ್ಷ ಆಗಿದೆ. ಆ ಪ್ರಕಾರದಲ್ಲಿ ಎಲ್ಲಾ ವಿಚಾರದಲ್ಲೂ ಎಲ್ಲಾ ಚೌಕಟ್ಟಿನಲ್ಲೂ ಶುದ್ಧಾಚಾರ ಇರಬಹುದು, ಆಗುವಂತಹ ಆಗು ಹೋಗುಗಳು ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನೀವು ಪರಿಶೀಲನೆ ಮಾಡಿ, ಪ್ರತಿಯೊಂದು ನನ್ನ ಒಂದು ಏನು ನನ್ನ ಪರಿವಾರ ಗಣಗಳಲ್ಲಿ ನಾನು ಇರ್ತದೋ ಎಲ್ಲರೂ ಕೂಡ ಆ ಪ್ರಕಾರದಲ್ಲಿ ನೀವು ಕೆಲಸ ಮಾಡಬೇಕಾಗ್ತದೆ. ಆ ಪ್ರಕಾರದಲ್ಲಿ ಸ್ಥಾನದಲ್ಲಾದಂತಹ ಒಂದು ವಿಚಾರವೂ ಕೂಡ ಒಂದು ಅಲ್ವಾ? ಈಗಾಗಲೇ ಒಂದು ಸಣ್ಣ ಘಟನೆ ಆಯ್ತಲ್ವಾ? ಅದು ಕೂಡ ಒಂದು ನಿಮಗೆ ಅದು ಆ ಘಟನೆಯನ್ನು ಎಲ್ಲವಕ್ಕೂ ಕೂಡ ನೀವು ವಿಚಾರ ಮಾಡಬೇಕಾಗ್ತದೆ. ನಿನ್ನಿಂದಲೇ ಆಗಬೇಕು ಆ ಘಟನೆ ಪರಿಹಾರ ಮಾಡುವಂತ ವಿಚಾರ ಎಲ್ಲವೂ ಕೂಡ ಆದ್ರೆ ನಿಮ್ಮನ್ನ ವಹಿಸಿರುವಂತದ್ದು, ನಿಮ್ಮನ್ನ ಒಂದು ಆ ಒಂದು ಕಾರ್ಯಗಳಿಗೆ ವಹಿಸಿರುವಂತ ವಿಚಾರ ಅದಕ್ಕೆ ಕೇಮೆ ಕೊಡೋರವರು ನಾವು ಆಯ್ತು. ಆದ್ರೂ ಕೂಡ ಈ ಪ್ರಕಾರದಲ್ಲಿ ಮುಂದೆ ಆಗದಂತೆ ನೀವು ಜಾಗೃತರಾಗಿರ್ಬೇಕು, ಅರ್ಥ ಆಯ್ತಾ? ಇಲ್ಲಿರುವಂತ ಅರ್ಚಕರಿಗೂ ಕೂಡ ಈ ಸೂಚನೆ, ಅರ್ಥ ಆಯ್ತಾ? ಎಲ್ಲದರಲ್ಲೂ ಆಗಿರ್ಬೇಕು, ಇದು ಒಂದೇ ಅಲ್ಲ. ಈ ಪ್ರಕಾರದಲ್ಲಿ ಇದೊಂದರಲ್ಲೂ ಅಲ್ಲ. ಯಾರು ಮಾತಾಡ್ತಾ ಇಲ್ಲ, ಯಾಕೆ ಇಲ್ಲಿಲ್ವಾ ಅವರು? ಸೂಚನೆ ಕೊಟ್ಟಿದೆ, ಇಲ್ವಾ? ನಾಳೆ ನಮ್ಗೆ ಒಬ್ಬ ಸೂಚನೆ ಕೊಟ್ಟಿದೆ. ಈ ಸ್ಥಾನದಲ್ಲಿ ಇಲ್ವಾ ಅವರು? ಇದ್ದಾರೆ. ಎಲ್ಲಾದ್ರು ಮುಂದೆ ಬರ್ಲಿ. ಮುಂದೆ ಏನಾಗಬೇಕು ಅಂತ ಇಷ್ಟ ಇವತ್ತು ನಿನ್ನ ಭಾಗವಾಗದಲ್ಲಿ ನೀನು ದಾರಿ ಹೋಗುವಂತದಲ್ವಾ? ದಾರಿ ಹೋಗುವಂತ ವಿಚಾರ ಇಷ್ಟಲ್ಲ, ಇವತ್ತು ಆದಂತ ಸಣ್ಣ ಘಟನೆ ಕೂಡ ಅದು ಒಂದು ಸೂಚನೆ. ಅದು ಅಂತಹ ವಿಚಾರಗಳು ಮರುಕಳಿಸ್ತಂತ ನೀವು ನೋಡ್ಕೊಳ್ಬೇಕಿಲ್ಲ. ಅದೇ ಪ್ರಕಾರದಲ್ಲಿ ಅಕ್ಕ ನೀನು ಹೊರಗಿನ ಬಂದು ಏನಾಗ್ತದೆ ಅಂತ ನೋಡು, ಇವತ್ತಿಗೆ ನಿನ್ನಲ್ಲಿ ಏನು ತೊಂದರೆ ಆದ ರೀತಿಯಲ್ಲಿ ನಡೆಸಿಕೊಡುವಂತ ವಿಚಾರ ನನ್ನ ಜನರ ಮುಖಾಂತರ ನಾನು ನಡೆಸಿಬಿಡ್ತೀನಿ. ಇವತ್ತಿನ ವಿಚಾರವನ್ನ ನೀವು ಹಂಚಿಕೊಡುವಂತ ವಿಚಾರ ಹೌದು. ಇಲ್ಲಿರುವಂತ ಅರ್ಚಕರಿಗೆ ಹೇಳುವಂತ ವಿಚಾರವನ್ನ ಮುಂದೆ ಹೇಳುವಂತ ವಿಚಾರ ಮಾಡಿ. ಮುಂದೆ ಬರುವ ಮರಪಟ್ಟಿ ಹಬ್ಬದ ಹೊತ್ತಿಗೆ ಎಲ್ಲ ಸಿದ್ಧ ಆಗಬೇಕು. ಇವತ್ತಿಗೆ ಹಿಟ್ಟು ಹುಟ್ಟಂತದ್ದು ಇವತ್ತಿಗೆ ನಡೆಸಿಕೊಡುವಂತ ತಾಕತ್ತಿ ನನ್ನ ಜನರು ಇಲ್ವಾ? ಅವರಿಗೆ ಒಂದು ತಾಕೀತು ಕೊಡುವಂತ ಕೆಲಸ ಆಗ್ಬೇಕು. ಏನಾಗಬೇಕು ಅಂತ ವಿಶ್ವಾಸ ಆಗಿಲ್ಲ. ಎಲ್ಲ ಒಂದು ವಿಚಾರದಲ್ಲೂ ಕೂಡ ಏನು ಅನಾದಿ ಕಾಲದಿಂದ ನೀವು ಈ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀರೋ ಆ ಪ್ರಕಾರದಲ್ಲಿ ಸಣ್ಣ ತಪ್ಪು ಕೂಡ ಆಗದಂತೆ ಚಾಚು ತಪ್ಪು ನೀವು ಕೆಲಸ ಮಾಡ್ಕೊಂಡು ಹೋಗುವಂತ ಕೆಲಸ ಮುಂದೆ ಆಗಬೇಕು. ತಾಯಿಯಾಗ್ನದನ್ನ ಕ್ಷಮಿಸುವಂತ ಕೆಲಸ ಇವತ್ತು ಮಾಡ್ತೇನೆ. ಆ ವಿಚಾರಗಳನ್ನ ಮುಂದೆ ಮರುಕಳಿಸ್ತಂತೆ ನೋಡ್ಕೊಳ್ಳಿ. ನನ್ನ ಆಸುಪಾಸಿನಲ್ಲಿ ಸರಿಯಾದ ರೀತಿಯಾದಂತಹ ಒಂದು ಕ್ರಮಬದ್ಧತೆ ಇಟ್ಕೊಂಡು ಹೋಗುವಂತ ಕೆಲಸ ಮಾಡಿ. ನಿಮ್ಮನ್ನೇ ನೀವು ಗೊಂದಲ ಮಾಡ್ಕೊಳ್ಳುವಂತ ವಿಚಾರ ಬೇಡ, ಅರ್ಥ ಆಯ್ತಾ? ಆ ಪ್ರಕಾರದ ನಡೀರಿ.
ಅದೇ ಪ್ರಕಾರದಲ್ಲಿ ನಡ್ಕೊಳ್ಳುವಂಥ ಕೆಲಸ ಆಗಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನದಾದಂತಹ ಒಂದು ಹಾದಿಯನ್ನು ಯಾವ ರೀತಿಯಲ್ಲಿ ನಿಮ್ಮವರು ಇಲ್ಲಿರುವಂತಹ ಮೂಲಕರ್ತರು ಯಾವ ರೀತಿ ನಡ್ಕೊಂಡು ಬರುವಂತಹ ವಿಚಾರ ಇದ್ರು ಆ ಮೂಲಕವನ್ನು ತಂದು ಕೆಲಸವನ್ನ ಮಾಡಿ ಆ ಪ್ರಕಾರದಲ್ಲಿ ಕೆಲಸ ಮಾಡಿ ಆ ಪ್ರಕಾರದಲ್ಲಿ ನಮ್ಮ ಸ್ಥಾನದಲ್ಲೂ ಕೂಡ ನಡ್ಕೊಳ್ಳುವಂಥ ಕೆಲಸ ಆಗಲಿ ಅದೇ ಪ್ರಕಾರದಲ್ಲಿ ನಡೆಸ್ಕೊಡ್ತೇನೆ. ಕಾಣದ ರೀತಿಯಲ್ಲಿ ಮುತ್ತಿಗೆ ಹಾಕಿದರೆ ದಾರಿ
ತಾಯಿ ಶಾಂತಿಕಾ ಪರಮೇಶ್ವರಿ ನೀನು ಸಂವಿಧಾನದಲ್ಲಿ ಈಗ ಮಹಾನಗರ ಸಂವಿಧಾನ ಬಂದಿದೆಯಾ ನಿನಗೂ ಕೂಡ ನಾವು ಸ್ವಾಗತ ಮಾಡಿ ಮಾನವೀಯ ಸೇವೆಯನ್ನು ನಿನ್ನ ವಿಧಾನದಲ್ಲಿ ಸಂಶೋಧನೆ ನಾವು ಮಾಡಿಕೊಡ್ತೇವೆ. ಸರ್ವ ರೀತಿಯಾದಂತಹ ತಪ್ಪನ್ನು ಕ್ಷಮಿಸಿ ನಮಗೆ ಅನುಗ್ರಹಿಸಬೇಕು ಪ್ರಾರ್ಥನೆ ತಪ್ಪುಗಳನ್ನುವಂಥದ್ದು ಆಗ್ತಾ ಇದೆ. ಕೆಲವೊಂದು ವಿಚಾರಗಳಿಗೆ ನಾನು ಈಗಾಗಲೇ ಮುಗುಳ್ನಗೆಯನ್ನ ನಗ್ತಾ ಇರುವಂಥ ವಿಚಾರಗಳಿಗೆ ಈಗಾಗಲೇ ತಿಳಿತಾ ಇದೆ. ಯಾಕಂದರೆ ನಿಮ್ಮ ಹಿಂದಿನವರು ಮಾಡ್ತಕ್ಕಂಥ ವಿಚಾರಗಳು ಕೆಲವರಿಗೆ ತಿಳಿದಿರುವಂಥದ್ದು, ಕೆಲವರಿಗೆ ಸರಿಯಾದ ರೀತಿಯಲ್ಲಿ ತಿಳಿದೇ ಇರುವಂಥದ್ದು, ಹೀಗೆ ಹತ್ತಾರು ರೀತಿಯಲ್ಲಿ ಘಟನೆಗಳಾಗ್ತಾ ಇದೆ. ಆಗುವಂತಹ ಘಟನೆಗಳಿಗೆ ಈಗ ನೀವೇ ಅದನ್ನು ಸರಿಪಡಿಸಿಕೊಂಡು ಸರಿ ಹಾದಿಯಲ್ಲಿ ನಡೆಯುವಂಥ ಕೆಲಸ ನೀವು ಮಾಡಬೇಕು. ಈ ಆಗುವಂಥ ಕಾರ್ಯವನ್ನು ಚಂದಗಾಣಿಸ್ಕೊಡ್ಬೇಕು. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಚಿಕ್ಕ ಪುಟ್ಟ ಲೋಪದೋಷ ಆದರೂ ಕೂಡ ಅದು ದೂರದ ಊರಿನವರೆಗೂ ಕೂಡ ಹಬ್ಬುವಂಥ ವಿಚಾರ ಇರ್ತದೆ. ಹಾಗಾಗಿ ನನ್ನ ಸ್ಥಾನದಲ್ಲಿ ಎಲ್ಲರೂ ಕೂಡ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡಿ ಈ ಕಾರ್ಯವನ್ನು ಚಂದ ರೀತಿಯಲ್ಲಿ ಮಾಡಬೇಕನ್ನುವಂಥ ವಿಚಾರವನ್ನು ನಾನು ಆಗಲೇ ನಿಮಗೆ ಮೊದಲನೇ ದಿನವೇ ಹೇಳ್ತಕ್ಕಂಥದ್ದು. ಮಾಡಿರುವಂಥ ತಪ್ಪನ್ನು ತೋರಿಸ್ಕೊಡುವಂಥ ವಿಚಾರ ಏನು ಮಾಡ್ತೇನೆ ಅದನ್ನು ಮುಂದೆ ಸರಿಪಡಿಸಿ ಸರಿ ಹಾದಿಯಲ್ಲಿ ನಡೆಯುವಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕು. ಹಾಗಂತ ಆಗುವಂಥ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ತಾಪತ್ರೆಗಳು ಆಗದಂತೆ ನೀವು ನೋಡ್ಕೊಳ್ಬೇಕು. ಆ ಕಾರ್ಯ ನಿಮ್ಮದು, ಆ ಜವಾಬ್ದಾರಿ ನಿಮ್ಮದು. ಗ್ರಾಮಸ್ಥರಂದ್ರೆ ಮಾತ್ರಕ್ಕೆ ನೀವು ಜವಾಬ್ದಾರಿಯುತರು ಅಲ್ಲ ಅಂತಲ್ಲ. ಪ್ರತಿಯೊಂದು ನನ್ನ ಭಕ್ತರಲ್ಲೂ ಕೂಡ ಈ ವಿಚಾರ ಹೇಳ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ನನ್ನ ಗ್ರಾಮಸ್ಥರಾದ ಆ ಗ್ರಾಮದ ಪ್ರತಿಯೊಂದು ಜೀವಿಗಳಿಗೂ ಆ ಜವಾಬ್ದಾರಿ ಇರ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಆ ಜವಾಬ್ದಾರಿಯುತ ಅಂತ ಒಂದು ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಆಗುವಂಥ ಕಾರ್ಯದಲ್ಲಿ ಯಾವುದೋ ಒಂದು ಲೋಪದೋಷಗಳಾಗುವಂಥದ್ದು ಅದು ದೂರದ ಊರಿನವರೆಗೂ ಕೂಡ ಮುಟ್ಟುವಂಥದ್ದು. ಇದು ಒಳ್ಳೆಯದಲ್ಲ. ಧನಾತ್ಮಕವಾದಂಥ ವಿಚಾರಗಳನ್ನು ದೂರದವರೆಗೂ ಕೂಡ ಹರಡಿಸುವಂಥ ಕೆಲಸ ಮಾಡಿ. ಅರ್ಥ ಆಯ್ತಾ? ಆಗುವಂಥ ತಪ್ಪುಗಳನ್ನು ತಿಳಿ ಹೇಳಿ ಸರಿಪಡಿಸಿ ಸರಿ ಹಾದಿಯಲ್ಲಿ ನಡೆಸುವಂಥ ಕೆಲಸ ಮಾಡಿ ಹಿರಿಯರಾದರೆ. ಆ ಪ್ರಕಾರದಲ್ಲಿ
ಏನಾಗಬೇಕು? ಆಗುವಂಥ ಕಾರ್ಯಗಳನ್ನ ಜವಾಬ್ದಾರಿಯನ್ನ ಈ ರೀತಿ ಕೆಲಸ ಮಾಡಿ ಆಗಬೇಕಾದಂಥ ವಿಚಾರಗಳೇನಿಲ್ಲ ಅದೆಲ್ಲ ಅದರ ಬಾಡಿಗೆ ಆಗ್ತದೆ. ಆಯಿತು. ಯಾರು ಕೇಳೋದಿದ್ರೆ ಕೇಳ್ಬೋದಾ? ಯಾರು ಅಪ್ಪಣೆ ಕೇಳೋದು ಕೇಳ್ರೆ ಹಾಂ ನೀರು ಅವರು ಮಾಡಿಸ್ತಾರೆ. Thank you.
ಮತ್ತು ಗುಣಗ. ನಮ್ಮ ಎದುರು ಬಂತೆ ನಾನು ಗೊತ್ತಾಯ್ತು ನನಗೆ ಇವತ್ತು ಎದುರು ಬಂತೀನಿ ಅಂತ ನೋಡ್ತಿದ್ದೆ ನೋಡ್ತೀನಿ. ತಮ್ಮದಾಗಿ ಇರುತ್ತೆ. ಧನ್ಯವಾದ.
ಎಂತದಕ್ಕೆ ಊಟಕ್ಕೆ ತಲೆ ಕಿತ್ತೋಗಿದ ತಲೆ ನಂದು ಕಿತ್ತೋಗಿದ ಊಟ ಬರ್ಬೇಕಂತ ನಾನು ತಲೆ ಕಿತ್ತೋಯ್ತ ಮುಖವಾಡ ಹಾಕುವಾಗ ಬ್ಯಾಟ್ರಿ ಹೊಡಿಬೇಡಿ ಡ್ಯೂಟಿಗೆ ಹಿಡಿದ್ರಿ ಅಂತ ಹೇಳಕ್ಕೆ ಹೇಳಿತಾರೆ ಇವರಿಲ್ಲ ಡ್ಯೂಟಿಗೆ ಹಿಡಿ ಅಂದ್ರೆ ಇಲ್ಲಿ ಯಾರು ಹೇಳಿದ್ರ ಒಬ್ರು ಅಷ್ಟು ಮಂದಿ ನೋಡ್ತಾ ಇದ್ದದ್ರ ಯಾರು ಹೇಳಾರ ನಾ ಹೇಳ ಇವ್ರು ಏನ್ ಮಾಡಿದ್ರ ಹೇಳಿದ್ರ ನಾನು ಯಾರ ದೇವಸ್ಥಾನದ ಟ್ರಸ್ಟ ನೀವ ಹಿಡಿತಾರಿ ನನ್ನ ಇಂದು ಒಂದು ಹಗರಣ ಮಾಡೋ ಕೊಡುದಿಲ್ಲ ನೋಡ ಏನ್ ಮಾಡ್ತೀನಿ ನೋಡ್ತೇವ್ರಿ ನೀವು ಇವ್ರು ಇಲ್ಲಿ ಹೋದ್ರ ಹಗರಣ ಮಾಡೋ ಪತಿ ಅಂದವ್ರ 3 ಗಂಟೆಯಿಂದ ಕತೆ ಕೇಳ್ಕೊಂಡೆ ಅಲ್ಲೇ ಇಲ್ಲೇ ಓದಾಡ್ತೆ ಗಿಣಿಗಳಂಗೆ ಹೇಳಿ ಕತೆನ ಅಟ್ಟು ಕೇಳ್ಕೊ ಹೋದವ್ರ ಒಬ್ಬೊಬ್ರು ಒಂದೊಂದು ಬದಿ ಹೋತಾರ ಇವ್ರು ನೋಡ್ಕೊಂಡು ನಾವು ಇಲ್ಲಿ ಹಗರಣ ಮಾಡೋದ ಇವ್ರು ನೋಡ್ತಾ ಹಗರಣ ಮಾಡೋದು ಕೊಂಟು ಕೊನ್ನೆ ಹಿಡ್ಕೊಂಡು ಮಲ್ ಹಿಡಕ್ ಹೋಗುದು ಒಂದೇ ಯಾವಾಗ ಬರೋದು 30 ವರ್ಷ ಆಯ್ತಾ ಇನ್ನು ಹಗರಣಕ್ಕೆ ಬರ್ಲಾದ ಈ ವರ್ಷ ಮುಂದ್ ಹಳುವಂತೆ ಬಂದ್ರೆ ಇವ್ರು ಇಲ್ಲಿ ಹೋದ್ರ ಕರಿ ಅವ್ರನ್ನ ಹಲೋ ಇಲ್ಲಿವ್ಯಾ ಇದು ಕಾಯ್ತೆ ಕೂತೋ ಮರಿಯಾ ಇಲ್ಲಿವ್ಯಾ ಹೋಗ್ಕೊಂಡಲೆ ಬಂದೆ 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 2 ನಿಮಿಷ ಬಂದೆ ಇರ ಬಂದೆ ಬಾರ ಇಲ್ಲಿ ಕಾಯ್ತೆ ಕೂತೋ ಮರಿಯಾ 3 ಗಂಟೆಯಿಂದ ಕಾಯ್ತೆ ಬಂದೆ ಬರೋದು ನೀನು ಹಿಂಗ್ 3 ಗಂಟೆಯಿಂದ ನಾ ಕತೆ ಹೇಳ್ತೀವಿ ಅನ್ನೋದು ಮಾಡ್ಬೇಕಂತ ಟ್ರಾವೆಲ್ ಮಾಡ್ತಾ ಬಂದಿ ಅದು ಹೋದ ವರ್ಷ ನಾವು ಮಾಡಿ ಹೆಗರಿಲ್ ಹಳಿಬೇಕಂತ ಮಾಡ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡು ನೀ ಬರ್ಲಿ ಅಂತ ಕೈಗೆ 7 ದಿವಸ ಟ್ರಾವೆಲ್ ಮಾಡ್ಕೊ ಬಂದ್ಕೊಂಡು ನಾನು ಸ್ವಲ್ಪ ಗೋಕರ್ಣಕ್ಕೆ ಹೋದೆ ಲೇಟ್ ಆಗಿ ಹೋಯ್ತು ಬರೋಕೆ ಈಗ ಏನಾಗಿರುತ್ತೆ ನಂಗೆ ಈಗ ಇಲ್ಲಿ ಮಾಡೋಕೆ ಯಾವ್ದು ಪರಿಕರಗಳಿಲ್ಲ ನೀವು ಯಾವ್ದಾರು ಒಂದು ತಗೋಬರಿ ಏನು ಪರಿಕರ ನಂಗೆ ಸೀರಿಯಲ್ ಏನಿಲ್ಲ ನಾವು ತಗೋಬರಿ ಏನು ನೀ ಇಷ್ಟೆಲ್ಲ ಹೊತ್ತು ಕತೆ ಕೇಳ್ಕೊಂಡು ಈಗ ಬಂತ ಸೀರಿಯಲ್ ಅಂತೆ ಆ ಪರಿಕರ ತರಲುವ ಮರೇನೆ ಬಂದೆ ನೋಡಿ ಮಾದದ್ ನೋಡಿ ಇವ ಹಗರಣ ಹೊಳೋದ್ರಲ್ಲಿ ಇವನೇನಿಂದೆ ಇವ್ ನಮ್ಗೆ ಹಿಂದೆ ನಮ್ಮನ್ನು ತಪ್ಸಾಕ್ತೀನಿ ಹೆಣ್ಣು ಮಾಡುವ ಗಂಡ ಏನಂತೀನಿ 3 ಗಂಟೆವರೆಗೆ ಗಟ್ಟು ಕತೆ ಕೇಳಿ ಅವ್ನ ಪಾಠ ಅದು ಇವನ್ ಪಾಠ ಅನ್ಕೊಂಡೆ ಜಡಿ ಆಗ್ಬೇಕಂತ ಚೂಲಿ ತಂದ್ಕೊಂಡು ಹೇಗೆ ಮತ್ತೆ ಗಂಡು ಪಾಠ ಮಾಡ್ತೀಯ ಅಂತಿ ಬಂದಿದೆ ನನಗೆ ಬಂದಿದೆ ನನಗೆ ಇಷ್ಟು ಆವಾಗ ನಿಮ್ದು ಕಾಯ್ತೆ ಕೂತ್ಕೊಂಡಾಗಿದೆ ಎಲ್ಲರೂ ಬರುದು ನಮ್ ಕಡೆ ಆಗುದಿಲ್ವ ಇದು ಕಾಯ್ತೆ ಕೊಳ್ಳುಕ ನಾವು ಕಾಯ್ತೆ ಕೊಳ್ಳುಕ ಆದ್ದಲ್ಲ ಆವಾಗ ನಿನ್ ಚಡ್ಡಿ ಹಾಕ ಕೂತ್ಕೊಂಡೆ ನಾ ಇಲ್ಲಿ ಚಡ್ಡಿ ಹಾಕೊಂಡು ಅವ್ನು ಹಳಿಬೇಕು ಅನ್ಕೊಂಡೆ ಚಡ್ಡಿ ಹಾಕ್ತಾವನ ನೀವು ಇದ್ದು ಹೇಳುದ ಇಲ್ಲ ಗುಂಡ್ರು ಇಲ್ಲ ಕರ್ಕೊಂಡರು ಬರ್ರ ಅವನ್ನ ಏನ್ ನೋಡ್ತೀನಿ ಅಂತಾರೆ ಬಂದ ನಮ್ಮಂದ ಬುಟ್ಟಿ ತಂದ್ಕೊಡಿ ಸೀರೆ ತಂದ್ಕೊಡಿ ನಾ ಮಾಡಿ ಹಾ ಬುಟ್ಟಿ ತಂದ್ಕೊಡಿ ಒಂದು ಸೀರೆ ತಂದ್ಕೊಡಿ ಮಾಡ್ರ ನಾ ಮಾಡ್ತೀನಿ ನಾವು ಹೋಗುಲ್ಲ ನಾವು ಇವನ್ ಸತಿ ಹೋಗುಲ್ಲ ಎಲ್ಲ ಸ್ವಂತದ ಕೆಳಗೆ ಅಷ್ಟು ಸ್ವಂತದ ಕೆಳಗೆ ಮಾತಾಡ್ತೀವಿ ನಾ ಮಾತ್ರ ಹೋಗುದಿಲ್ಲ ನಂಗ್ ಕೊಡ ಅದ್ದಲ್ಲ ನಾ ಹೋಗುಲ್ವಾ ಏನ್ ಮಾಡಂತಾರಿ ಇವ್ನು ಕಟ್ಟ ಹೊಡ್ಕೊಂಡು ನಾವು ಹಗರಣ ಮಾಡೋದಿದೆ ಇವನ್ ದೊಡ್ಡ ಹಗರಣ ಆಗ್ತಿದ್ದೀವಿ ಹಗರಣ ಮಾಡಂತಾರಿ ನೀವು ನೀನ್ ಮಾತ್ರ ಹಿಂದೆ ಯಾವ ಕಾರಣಕ್ಕೂ ಮಾಡುತ್ತಿಲ್ಲ ಹಣ್ಣು ಹೇಳ್ತೇವೆ ಯಾವ ಕಾರಣಕ್ಕೂ ನೀನ್ ಮಾಡುತ್ತಿಲ್ಲ ಹಿಂದೆ ಯಾರು ಹೆಂಗ್ ಮಾಡ್ತಾರ ನಾ ನೋಡ್ತೀವಿ ನೀ ಮನೆ ಕಟ್ಟೋಗೆ ನಾ ಕಷ್ಟದಲ್ಲಿವೆ 40 ಲಕ್ಷ ರೂಪಾಯಿ ಇತ್ತನ ಕಡೆ ನೀ ಮನೆ ಕಟ್ಟೋಗಿ 2,000 ರೂಪಾಯಿ ಕೊಟ್ಟು ನೆನ್ಪಡ್ಕ 2,000 ರೂಪಾಯಿ ಕೊಟ್ಟು ನೆನ್ಪಡ್ಕ ಅಣ್ಣನ ಮೇಲೆ ಗೌರವ ಇದ್ರೆ ನಿಮ್ಮ ಮನೆ ಉಣ್ಣು ಬರ್ಬೇಕನ್ನೋದಿದ್ರೆ ನೀ ಮಾಡುತ್ತೀನಿ ಅಣ್ಣ ಹೇಳ್ತೀನಿ ನೀ ಮಾಡುತ್ತೀನಿ ಜನ ಬಾಳ ಬಂದಾರ ಮುಖಂಡ ಹಾಕ್ಲ ಮುಗಿತ ಏನ ನೋಡಿ ನಾಳೆಗೆ ನಾ ನಿಮ್ದ ಏನ್ ರೆಡಿ ಮಾಡ್ಕೊಂಡಿರಿ ಏನ್ ರೆಡಿ ಮಾಡ್ಕೊಂಡಿರಿ ದೇವಸ್ಥಾನದಿಂದ ದೇವ್ರೇ ಹೋಗ್ತದೆ ಅಲ್ಲಿ ಆರು ಮಾಸ್ಕೇರಿ ಹೋಗಿ ಆಮೇಲೆ ಇಲ್ಲಿ ಬಂದು ಕೋಳಿ ಕೊಯ್ತಾರೆ ನಾಡು ಮಾಸ್ಕೇರಿದ ನಿಮ್ ಬಂಕಿ ಕೊಡ್ಲದ ಇದು ನಾಡು ಮಾಸ್ಕೇರಿದ ಬಂಕಿ ಕೊಡ್ಲದ ನೀವು ಮಾಡಿದ್ದೆ ಹಬ್ಬ ನೀವು ಗದ್ದೆ ಹುಡ್ಕೊಂಡೆ ಅಕ್ಕಿ ಬಿಡ್ತಾರೆ ನೋಡ್ಕೋತೀಯ
ಏನ ಎಂತದ ಮೋಕೆ 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 ಕಾದಿಗೆ ಆಯ್ತದ ಕಾದಿಗೆ ಹೆಚ್ಚೆ ಹಾಕೋಕೆ ಹೋಗ್ಲತ್ತ ನೀವು ಬಂದ್ಕೊಂಡೆ ಅಕ್ಕಿ ಬಿಡ್ತಾರೆ ನಿಮ್ಗೆ ನಿಮ್ ತರಿಲ್ಲ ರೇಷನ್ ಅಕ್ಕಿ ಬಿಡ್ತಾರೆ ಅಲ್ಲಿ ರೇಷನ್ ಕೊಡ್ತಾರೆ ರೇಷನ್ ಅಕ್ಕಿ ಬಿಡ್ತಾರೆ ಯಾರ ಹಬ್ಬಗಳು ಏನ್ ನಂಗೊಂದು ಮಾತು ಹೇಳಿದೆ ಹಬ್ಬ ಫಿಕ್ಸ್ ಮಾಡಿದ್ರೆ ಸುಕ್ಕಿಟ್ಟು ಹಿಡ್ದ ಇನ್ನು ನೋಡಿ ಏನ್ ಮಾಡ್ತೀವಿ ನೋಡು ಇವರೇ ನಿಮ್ಮದು ಹೆಂಡತಿ ಹೆಸರಲ್ಲಿ ಸಾಲ ಮಾಡಿದ್ದು. ಸರಿ ಹೇಳಿ. ನಿಮ್ಮದು ಹೆಂಡತಿ ಹೆಸರಲ್ಲಿ ಸಾಲ ಮಾಡಿದ್ದು ದುಡ್ಡು ನನಗೆ ವಾಪಸ್ಸು ಕೊಟ್ಟಿಲ್ಲ ನೀವು. ಅಕ್ಕಿ ಏನ್ ಮಾಡ್ಬೇಕು? ನಾನು ನಂದು ದುಡ್ಡು ವಾಪಸ್ಸು ಕೊಡಿ. ಅದಕ್ಕೆ ನನಗೆ ಸಂಬಂಧ ಇಲ್ಲ. ನಿಮ್ಮದು ಹೆಂಡತಿ ನಿಮಗೆ ಸಂಬಂಧ ಇಲ್ಲ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅಲ್ಲ ರೀ, ನಾವು ದುಡ್ಡು ಕೊಟ್ಟಿದ್ದು ನಮಗೆ ಸಾಲ ವಾಪಸ್ಸು ಕೊಡಿ. ನಮ್ಮ ಹೆಸರಲ್ಲಿ ಸಾಲ ಮಾಡಿ ನೀವು ವಾಪಸ್ಸು ದುಡ್ಡು ಕೊಡಿ. ನಮಗೆ ಇದು ಸಾಲ ಮಾಡಿದ್ದು ನಿಮ್ಮ ಹೆಂಡತಿ ಹೆಸರಲ್ಲಿ ಸಾಲ ಮಾಡಿದ್ದು. ಬಟ್ ನನಗೆ ನಮಗೆ ಸಂಬಂಧ ಇಲ್ಲ. ಸರಿ ಆಯ್ತು, ಈಗ ಏನು ಮಾಡೋದು? ಹೋಗುದು ಸುಮ್ಮನೆ. तुका आणले तुका तुका काय रे तुका ಕಾಯಕ್ಕೆ ತೊಂದ್ರೆ ಇಲ್ವಾ? ಹಣ್ಣು ಸ್ವಲ್ಪ ಕಮ್ಮಿ ತೆಗಿತ್ತು. ಇದು ಯಾರು ಪೈಸ ಇದು ಯಾವ ಮರ ಗುತ್ತಿ ಮಾಡಿ ಸತ್ತಿನ ಇವನು. ಈ ಮರ ಕಟ್ ಮರ ಅಲ್ಲೇನು ಇದು ಬೆಳ್ತಿತ್ತು ನೋಡು, ಅದು ಕೊಯ್ತೆ. ಈ ಮರ ಅದು ಕಷ್ಟ ಅನುಕೂಲ ಆಗುದಿಲ್ಲ. ಇದು ಬಹಳ ಕಷ್ಟ ಇತ್ತು. ಇದು ಹಗ್ಗ ಹಾಕಿ ಏನು ಮರ ಮಾಡ್ತೇವೆ ಬರ ಹೋಗ್ತದೆ. ಟ್ರೈ ಮಾಡ್ತೇನೆ. ಅಲ್ಲಿ ಏನ್ ಮಾಡ್ತೇವ್ರಲ್ಲಿ ಬೆಳಗಾದಿಂದ ಪಾಂಡು ಹಿಡಿತೇವ್ರಿ ಹಾಳ ಹೊಕ್ಕ ನೀವು. ನಿಮ್ ಬೆಳಗಾಗಿ 8 ಗಂಟೆ ಚಾ, 10 ಗಂಟೆ ಆದ್ಕೊಳ್ಳಿ ಓಟ ಹಾಳ ಹೊಕ್ಕ ನಿಮ್ ಪಗಾರ ಕೊಟ್ಕೊಂಡೆ ಹೋಯ್ತಾ. ಒಬ್ಬೊಬ್ರು ಚಿನ್ನ ನೋಡಿ ಹಾಕೊಂಡಿದ್ದ ಮ್ಯಾನನ್ ಕುಯ್ ಸಾಯ ಮ್ಯಾನನ್ ಕುಯ್ಯ ಕೊಯ್ತಲ್ಲ. ಇಲ್ಲ ಮ್ಯಾಮ್ ತೊಂಗಿ ಗಟ್ಟಿ ಇಲ್ಲ. ಇದು ಬಾಳ ಬೀಳು ಲೆಕ್ಕದಲ್ಲಿ ನೀ ಯಾವ ಮರ ಮಾಡಿದ್ದೀಗ? ನಿಮ್ಗೆಲ್ಲ ನೆಲಕ್ಕೆ ಮರದು ಮರ ಮಾಡುವ. 1200 ರೂಪಾಯಿ ಪಗಾರ ಹೇಳ್ತಾರೆ. ಬರೀ ಹಾಳ ಹೊಕ್ಕ ನೀವು ಬರೀ ಸಾಕು. ಬರೀ ಗೋಕಲ್ ಗುಡ್ ಹೋಗಿ ಬರೀ 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 ಸಾಕು. ಇದ್ದು ನೋಡಿ ಬರೀ ನನ್ನ ಮನೆ ಮಾಡೋರಿ ಉರ್ತ್ಲಾ ಹೆಂಗ್ ಮಾಡ್ಲದ ಕೆಳಗಿದ್ದು ಇದು ಸೋಪ್ ಪಕ್ಕ ತುಳಿದ ಬಾ. ಆಯ್ತು, ನಿಮ್ದು ತರ್ಕ ಹೋಗ್ಕೊಂಡ್ರೆ ನಾನಲ್ಲ ಅವ್ರಿಗೆ ಬೈಯನ್ ಕೊಟ್ಟದ್ದು ದುಡ್ಡು ಕೊಡೋಕಾಗ ಭಾಳ ಹೊತ್ತು ನೀವು. ಅಲ್ಲ ಬರೀ ಈ ಮರಕ್ಕೆ ದುಡ್ಡು ಕೊಟ್ಟಿಯಾ? ದುಡ್ಡ ಎಲ್ಲಿ ಮೇಲೆ ಮಾತಾಡೋದು ಮರ ಆಯ್ತಾ? ದುಡ್ಡು ಕೊಡುದ ಯಾರ ಹೊಕ್ಕಲಿನ ನೀ ಹಿಂಗೆ ಹೇಳ್ಕೊಂಡೆ ಎಲ್ಲ ಜನ ಹೇಳ್ತಾ ತಿರ್ಗಾಡುದ.
ಸುಮಾರಾಟ ಈ ಸತಿಗೆ ನಾವು ಮರ ಮಾಡದ ಬಿಡುಗ ತೋದಿ ಇನ್ನು ಕಾಗಲ್ದವರಿಗೂ ನಂದೆ ಮರಟ್ಟುವ ದಿನೇಶ್ ರಾಶಿ ಮಾಡಿದಂತಲ್ಲ ನಾವು ಬತ್ತಿ ಸತಿ ದುಡ್ಡು ಹಾಕುದು ಅಮ್ಮ ಮರ ಮಾಡತ್ತ ಅವನ್ ಹೇಳ್ತೇವೆ ಬಂದರೆ ಯಾರು ನನ್ನ ಮಾಡೋರ್ ಮರನ ಅಲ್ಲ ಈ ವರ್ಷ ಮುದೀಗ ನಂಗೆ ಸರಿ ಮೈನ್ ಮರ ಕಾಯದಂಗ ನಂಗೆ ಚೈನ ಗಿನ ಮಾಡ್ಕೊಳ್ಬೇಕಂತೇವೆ ನೀ ಮುದಿಯಾಗ ನಾನ್ ನೋಡ್ಕೊಳ್ತೀನಿ ನೀ ಮುದಿಯಾಗ ನೀನು ನಿನ್ ಖರ್ಚು ನಾನು ನೋಡ್ಕೊಳ್ತೀನಿ ನಾಳೆ ಮುದಿಯಾಗವ ಈ ಸತಿ ಮರ ಹತ್ಕೊಂಡು ಕೂಡ ಕೈ ಸರಿ ಮಾಡ್ತಾ ನೀನು ಲಾಭ ಆದ್ರೆ ಮಾತ್ರ ಬಿಸ್ಕಿಟ್ ಹಾಕೋಕ್ಕಾಗುದ ಸಂಜೀವನ ಹೋಗ ಲಾಭ ಪ್ರಶ್ನೆ ಇಲ್ಲ ಇವತ್ತು ಸಾಧಾರಣ 70 ಲಕ್ಷ ರೂಪಾಯಿ ಆಗುತ್ತಂತ ಈ ಸತಿ ಮರ ಮಾಡಿದ್ವಿ ಏನು ಇದ್ರಬೇಡಿ ನೀವು ಏನೇನು ಹೋಗ್ಬೇಡಿಲ್ಲ ಮುದಿಯ ನೀವು ಹೆದರ್ಕೋಬೇಡಿ ಅಲ್ಲ ಮಲ್ಗೋಬೈದು ತುಂಬಿಸಿ ಹಿಡ್ಕೊಡು ಅದು ಕುಳದ್ದು ಲೈಕ್ ಹತ್ತಿದ ಲೈಕ್ ಇದ್ದದು ಲೈಕ್ ಹತ್ತಿದ ಹಿಂಗ್ ಕುಡಿದ್ರೆ ಬಾರಿ ಮೆಣ್ಣು ಮರ ಹತ್ತು ಇಳಿದು ಕಿರ್ಕ್ಲಿ ತಿಂತ ಇದ್ದೊಳಿಗೆ ನಿಂಗೆ ಮಲ್ಗೋಬಾರ್ದು ಗೊತ್ತಾಗ್ತದೆ ನಿಂಗೆ ಕಿರ್ಕ್ಲಿ ತಿಂತೆ ಮನೇಲಿ ಇದ್ದೊಳಿಗೆ ಮಲ್ಗೋಬೋತೀನಿ ಹಿಡಿಯಲ್ಲ ನೀನು ಹಣ್ಣು ಕೊಡುವಾಗ ನೀವು ಕಟ್ಕೊಳ್ಳಿ ಬಾಯ್ ಕಟ್ಕೊಳ್ಳಿ ಇಲ್ಲ 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 ನಿಂಗೆ ಕೊಡ್ತೀವಿ ನಾಳೆ ಇಡ್ತೀವಿ ಬರೋಕ ನಾಳೆ ಬಾರಿ 12 ಗಂಟೆ ಕೊಡ್ಬೇಕು 12 ಗಂಟೆಗೆ ಮುದ್ದಿಗೆ ಬರ್ಬೇಕಲ್ಲ ಆಯ್ತಾಯ್ತು ಸಂಜೆ ಬೇಡ ಆಯ್ತಾಯ್ತು ಬರ್ಲಂಗಾರ ಇವರಿಗೆಲ್ಲ ಕೊಟ್ಟದಲ್ಲ 48-50 ವರ್ಷ ಮದುವೆ ಆದವರಿಗೆಲ್ಲ ಮದುವೆ ಹಾಕಣ ಅಣ್ಣ ನಂಗೆ ಮಕ್ಕಳ ಬರೀನ ಅಂತ ಬಂದವ್ರಿಗೆ ಇಟ್ಟು ಹಣ್ಣು ಕೊಟ್ಟಾಗ ನಾಳೆ ಒಳ್ಳೆ ಮಕ್ಕಳು ತಿಂತ ಹೋಗಿ 5 ರೂಪಾಯಿ ಕೊಟ್ಟವರಿಲ್ಲ ಒಬ್ಬನು 5 ರೂಪಾಯಿ ಕೊಟ್ಟವಿಲ್ಲ ಹಂಗೆಯ ನನ್ನ ಹೆಸರು ಪೂರ ಹಾಳು ತೆಗ್ದಾರ ಇವರಿಗೆಲ್ಲ ಇಲ್ಲಿ ಮನೆಗೆ ಬಿದ್ದು ಕಿರ್ಕ್ಲಿ ತಿಂತಿದ್ದವ್ರಿಗೆ ಮಲಗೋಬ ರಸ್ಪುರಿ ಎಲ್ಲ ಗೊತ್ತಿದ್ದಾರೆ ಇವರಿಗೆ ಇವ್ರು ಹಾಳು ಹಾಕಿವ್ರು ತಿಂತವ್ರು ತಿಂದು ಹೋಗ್ಲಿ ನಮ್ಮೂರವ್ರು ಕಡೆ ಜನ ಏನಾದ್ರು ತಿನ್ಕೊಂಡು ನಾಲ್ಕು ಕೂತಿದ್ರೆ ಹಿಂಗೆ ಹೇಳ್ತಿರ್ತ ನನ್ನ ಮರ್ಯಾದೆ ಪೂರ ತೆಗ್ದಾರ ಈ ಹಿಂಗ್ಸ್ರಿ ಹಣ್ಣು ಕೊಡೋಕಿಲ್ಲ ನೀವು ಮತ್ತೆ ಬಿದ್ರು ಹಣ್ಣು ಬಿದ್ದ ಹಣ್ಣು ಕುಡ್ಕೋಬೇಡಿ ಏನು ಮಾಡುದಿಲ್ಲ ಈ ಸತಿ ನೀವೇನು ಇರ್ಬೇಡಿ ಈ ಸತಿ ಬಿಣಗಾತದಿ ಎಂದು ಕಾಗಲ್ದವರಿಗೆ ವಸ್ತುದಂದೆ ಮರ ಈ ಸತಿ ಮೊಳಗಾಲದವರಿಗೆ ನೆಲಕ್ಕಾಗ್ತಾ ಇಟ್ಕೊಂಡ್ರೆ ಸಾಕ ಗಾಡಿಗೆ ಮೊಳಗಾಲದ ಮೇಲೆ ಹತ್ತು ಕಾಯ್ತೇವ ಏನು ಇರ್ಬೇಡಿ 11 ಓಟಿಗೆ ಹೋಗಿ ನಾ ಕೊಡ್ತೀನಿ ಮುದಿಕಾಯಿ ಎಲ್ಲ ಖರ್ಚು ಕೊಡುವ ಈಗ ಮರ ಹತ್ತಿ ಹೊಳಿರಿ ಬೆಳಗ ಬಂದ್ಕೊಂಡು ಗಾಡಿ ನಾನು ಕೊಡ್ತೀನಿ ಬೆಳಗಷ್ಟೇ ಹೋಗಿ ಮ್ಯಾನಂತೂರಿ ಮೇಲೆ ನೋಡು ಮೊಳಗಾಲ ಆದ್ಮೇಲೆ ಬರ್ರಿ ಹಗರಣವನ್ನು ಮಾಡಿದಂತಹ ಎಲ್ಲರಿಗೂ ಕೂಡ ಅನಂತವಾಗಿರುವಂತಹ ಧನ್ಯವಾದಗಳನ್ನ ದೇವಾಲಯದ ಪರವಾಗಿ ಹೇಳ್ತಿದ್ರು ಮನೆ ಬೆಂಗಳೂರಿಂದ ಯಾವ ಬಂದೇವ ಯಾವ ಗೊತ್ತಿನ ಹೋಗೋ ಬಂದ ಓಹೋ ಅವ್ನು ಭಾಳ ಬೇಜಾರದಲ್ಲಿ ನಿಮ್ಮ ಪಾಪ ಸ್ಟೇಟಸ್ ಹಾಕದಲ್ಲ ನಾವು ಮಾತಾಡ್ಸೋದು ಮನೆಗೆ ಹೋಗಿ ಇವತ್ತೆ ಅವ್ನಿಗೆ ಚೆನ್ನೈ ಫೇವ್ರೆಟ್ ಟೀಮ್ ಅವ್ನು ಏನಾಯ್ತಾ ಯಾಕಂಗ ಒಪ್ಕೊಂತೀಯ ಮೂವತ್ಗೆ ನಮ್ಮ ಮಾವಂದು ನೋಡಿ ಈಗ 30 ಯುಗಾದಿ ಹಬ್ಬದ ದಿವಸ ನಮ್ಮ ಮಾವನ್ನ
ನಿಮ್ಮಪ್ಪ ಸತ್ನೆ ಮಾವಂದ ಮಾವನ್ ತಕ ಬಂದಿ ಮಾವಂದ ನಮ್ ಪ್ರೀತಿ ಮಾವನ ಮಾವನ್ ಮಕ್ಕಳಿಲ್ಲ ಮಾವನ್ ಗಂಡ್ ಮಕ್ಳಿಲ್ಲ ನಮ್ ಪ್ರೀತಿ ಮಾವನ ನೀ ಮತ್ತೆ ಇರೋದು ಬ್ಯಾವ ಒಂದು ಕೊಡಕ್ ಬರ್ಲಲ್ಲ ನಮ್ ಮುಂದೆ ಮಾವ ಇದ್ದ ಮರೆಯ ಹೌದೇ ಅಡ್ಡಿಲ್ಲ ಹಾ ಏನ್ ಮಾಡ್ಬೇಕು ನಾವೇನ್ ಮಾಡ್ಬೇಕು ಈಗ ಏನ್ ಮಾಡಕ್ಕೆ 30ನೇ ತಾರೀಕು ಯುಗಾದಿ ಹಬ್ಬದ ದಿವಸ ಹಾ ಅಂಕೋಲ್ಲೆ ಹಾ ಅಂಕೋಲ್ ಇದೆ ಏನು ಅಂಕೋಲ್ಲೆ 14 ದಿವಸ ಅನ್ಕೊಲ್ಲ ಅಲ್ಲ ಅಲ್ಲ ನಾವು ನಮ್ಮಪ್ಪಗೆ ಮೇಸ್ಲು ಹಾಕ್ಬೇಕಿದ್ರೆ ನಿಮ್ಮ ಅಪ್ಪನ ನಿಮ್ಮ ಮಾವಂದ ತಿಂಡಿ ತಿನ್ನು ಕಲ್ಲಿ ಬರ್ಬೇಕು ನಾವು ಮನೆಗೆ. ಬ್ರಿಡ್ಜ್ ಎಲ್ಲ ಬಂದಾಗೈತ ಅಲ್ಲಿ ನಾವು ಹತ್ತು ಹೋಗ್ತೀವಿ ಅಲ್ವಾ ಅಂಕೋಲ್ಲೆ ಮಾಡ್ಬೋ ನಮ್ಮ ಹತ್ರ ಆತಿಯಲ್ಲ ನಮ್ಗೆ ಸುಡೋಕಿಲ್ಲ ನಮ್ಗೆ ಹತ್ರ ಆತಿಯಲ್ಲ ಇದೇ ಇದೇ ಕಾಶೆ ಮಾಸ್ಕೆರೆ ಕಾಶೆ ಸುದ್ದಿ ಮಾಡಿಕ್ಕೆ ಹೋಗ್ತೇನೆ ಮಾಸ್ಕೆರೆ ಕಾಶೆ ಇಲ್ಲಿ ಇದು 4 ಜನ ಸೌದಿ ಕುಟುಂಬ ಬೇಕಟ್ ಜನ ಅದಕ್ಕೆ ಅಲ್ವಾ ಮಾರೇನ ಅದಕ್ಕೆ ಅಲ್ವಾ ವೀರಬಾಬುನ ಔಷಧವ್ರು ನಾವು ಇಲ್ಲಿ ಇಲ್ಲೂ ನಾವು ಹೇಳೋದು ಕೇಳ ನಿಮ್ಗೆ ಗೊತ್ತಿಲ್ಲ ಇಲ್ಲೂ 4 ಜನ ಇವ್ರು ಊರಲ್ಲಿ ಕಾಂಗ್ ಸಾಯೋಕಿಲ್ಲ ಡಿಪೋ ಮುಂದೆ ಹೋಗಿ ನಿಂತ್ಕೊಳ್ತಾರೆ ದೊಡ್ಡ ಉತ್ತರ ಮಾಡೋರು ಇವ್ರು ಮತ್ತೊಬ್ಬ ನಿಂತಿದ್ದ ಸೌದಿ ಹಾಕ್ದಲ್ಲಿ ಹಾಕುದು ಹಂಗಲ್ವ ನೀನೇ ಹೇಳ ನೀ ಯಾವ ಹಳಿ ಬಂದ್ ಕೊಡು ಗೊತ್ತಿತ್ತು ಯಾರ ಮಾವನು ಹೋಗೋದ್ಯಾ ನೀ ಹೋಗ್ಯಾನ ಹಸು ಕೇಳ್ಕೊಳೋದಾಯ್ತ ನಂಗೆ ಕಡಾಗ ನೀವು ಮಕ್ಕಳು ಹಿಡಿದಿನಿ ಒಂದ್ ಕೊಟ್ಟಿ ಹೋಗಂತ ಹೇಳ್ಬೇಡ ಯುಗಾದಿ ಹಬ್ಬದ ದಿವಸ ತಿಥಿ ಕಂಡ್ರಿ ಇಲ್ಲೊಂದ ಕೋಳಿ ಹಸಿತ್ತ ನಮ್ಮ ಮಾವಂದ ಅದಕ್ಕೂ ಹೋಗದ ಮಾಡ್ರಿ ಮೈಲಿಗೆ ಮಾಡ್ಕೊಂಡೆ ನೀವು ಅಂಕೋದ್ರಿಂದ ನಾಡು ಸಭಾಭವನದಲ್ಲಿ ಕೋಳಿ ಹಸಿ ಮಾಡ್ರಿ ಯಾಕೆ ನಿಮ್ಗೆ ಗೊತ್ತಾರ ನಮ್ಗೆ ಹತ್ರ ಆತಿಯ ಮರೆಯಲ್ಲೇ ನಿಮ್ಗೆ ಹತ್ರ ಆದ್ರೆ ನೀವು ಹತ್ರ ಆದಲ್ಲಿ ಸುಟ್ಕೊಳ್ಬೇಕಾದ್ರೆ ನನ್ನ ಬಾಯಿ ಹೇಳ್ತು ಬರುವಾ ನೀವು ಹತ್ರ ಆದಲ್ಲಿ ಸುಡ್ಬೇಕಲ್ಲ ಅಲ್ಲಿ 20,000 ರೂಪಾಯಿ ಖರ್ಚಾಗ್ತದೆ ಇಲ್ವಾ ಹಂಗಿಲ್ವಾ ಬರ್ರ ಎಲ್ಲರೂ ಬರ್ರ ಇಲ್ಲಿಗೆ ಬರುವುದಲ್ಲ ಅಂಕುಲಿಗ ಎಂತಕ 14 ದಿವಸ ಬಂದು ಊಟ ಮಾಡೋದ್ರ ಮರೆ ಮನೇಲಿ ಮೇಸ್ಲಾಕು ನೀವು ಉಳಿತಿ ನಾವು ಮೇಸ್ಲಾಕು ಮನೇಲಿ ಮೇಸ್ಲಾಕು ಅಲ್ವಾ ಎಲ್ಲಾ ಊರ್ ಅಲ್ವಾ ಪಂಚಾಯತ್ ಕಾಂಕಿ ಎಲ್ಲ ನೀವು ಅಂಕೋಲಿ ತಕ ಹೋಗ್ಕೊಂಡೆ ನಮ್ ಕಡೆ ಮೇಸ್ಲಾಕ ಅಂತ ಇಲ್ಲಿಗೆ ನೀ ಊರಲ್ಲಿ ಹೇಳೋಕ್ಕಿಂತ ಊರಂದ ಹೇಳಿ ಕಾಂಕಿ ಹಿಡಕ್ ಹೋಗಲ್ ಬಿಟ್ಟ ಮುದ್ದೆ ಹೋಗಿಲ್ಲ ಕಾಡು ಹತ್ತೆ ಬಂದ್ಯಾ ಮೈಲಿಗೆ ಮಾಡ್ಕೊಳ್ಳೋದು ನಾವು ಇಲ್ಲ ಪೂಜೆ ಮಾಡಿಲ್ಲ ನೀವು ಹಾಲ್ ಪಂಚಮಿ ಹಾಕೊಂಡು CC ಕ್ಯಾಮರಾದಲ್ಲಿ ನೋಡುದ ಗೊತ್ತಿಲ್ಲ ಮಕ್ಕಳನ್ನೆಲ್ಲ ಕರ್ಕೊ ಹೋಗುದು ಅಲ್ಲಿ ಇಸ್ಪಿಟ್ ಆಡ್ಸುದು ಎಲ್ಲ ಆಡ್ಸ್ಕೊಂಡೆ ಇವನ್ ದುಡ್ಡು ಹೋದದ್ದೆ CC ಕ್ಯಾಮರಾ ಹಾಕ್ಸ್ಬಿಡುವಾಗ ದಿವಸ ಬೆಂಗಳೂರಿಗೆ ಹೋಗುದು ಹಾಡಿ